ಕಥಾಸಕ್ತರಿಗೆಲ್ಲ ಎಂಡ್ಲೆಸ್ ಎಂಟರ್ಟೈನ್ಮೆಂಟ್ಗೆ ಸ್ವಾಗತ. ಕಂತಿನಲ್ಲಿ ಕಥೆಗಳು ಬೈ TNR. ಇಂದಿನ ಕತೆ ಬ್ರಹ್ಮಸೂತ್ರ. ಸಾರ್, ಮೇಡಮ್, ನಿರ್ದೇಶಕರು ಕರೀತಿದ್ದಾರೆ. ಹಾಗೆ ಕರೆದಿದ್ದವನು ಅಟೆಂಡರ್ ಮಾದೇವ. ಅವನು HMT. ಅಂದರೆ ಏನು ಅಂತ ಗೊತ್ತಾಗಲಿಲ್ವಾ? ಹೆಣ್ಣು ಮಕ್ಕಳ ತಂದೆ ಅಂತ. ಅವನಿಗೂ 3 ಹೆಣ್ಣು ಮಕ್ಕಳು. ಎಲ್ಲರನ್ನೂ ಚೆನ್ನಾಗಿ ಓದಿಸುತ್ತಿದ್ದಾನೆ. ಎಲ್ಲರೂ ಶೀಘ್ರದಲ್ಲೇ ಒಬ್ಬರ ಹಿಂದೆ ಒಬ್ಬರು ಮದುವೆಗೆ ಬರುವ ವಯಸ್ಸಿನವರು. ಮುಂಚೆಯೇ ನಿಗದಿಯಾಗಿದ್ದಂತೆ ನಿರ್ದೇಶಕರುಗಳ ಸಭೆ ವ್ಯವಸ್ಥೆ ಆಗಿತ್ತು. ಪ್ರತಿ ತಿಂಗಳು ನಡೆಯುವ ನಿರ್ದೇಶಕರುಗಳ ಸಭೆಯಲ್ಲಿ ಬೇರೆ ಹಲವಾರು ವಿಷಯಗಳ ಜೊತೆಗೆ ಇವರಿಬ್ಬರ ಕೆಲಸದ ಪ್ರಗತಿಯ ವರದಿ ಸಲ್ಲಿಸುವುದು, ಅದನ್ನು ಎಲ್ಲರೂ ಪರಿಶೀಲಿಸುವುದು ಒಂದು ಸಾಮಾನ್ಯ ವಿಷಯವಾಗಿತ್ತು. ಎಲ್ಲರೂ ಸೇರಿದ್ದರು. ಮೊದಲು ಬೇರೆಲ್ಲ ವಿಷಯಗಳನ್ನು ಚರ್ಚಿಸಿಯಾಗಿತ್ತು. ಇವರಿಬ್ಬರು ಕೈಗೊಂಡಿದ್ದ ರಹಸ್ಯದ ವಿಚಾರ ಚರ್ಚಿಸಲು ಅವರನ್ನು ಕರೆಸಿದ್ದರು. ಸಿರಿ ಅಥವಾ ಶಿಶಿರ್, ನಿಮ್ಮಿಬ್ಬರಲ್ಲಿ ಯಾರಾದರೂ ಸರಿ, ನಿಮ್ಮ ಕೆಲಸದ ಬಗ್ಗೆ ವರದಿ ಸಲ್ಲಿಸುತ್ತೀರಾ? ಮೌಖಿಕವಾಗಿಯೂ ಆದೀತು. ಹಿರಿಯ ನಿರ್ದೇಶಕರು ಸೂಚಿಸಿದ್ದರು. ಸಿರಿನೇ ಮೊದಲು ಆರಂಭಿಸಿದ್ದಳು. ಸರ್, ಪಾಸ್ವರ್ಡ್ ಸೃಷ್ಟಿ ಮಾಡುವ ಸಾಫ್ಟ್ವೇರ್ ತಂತ್ರಜ್ಞಾನದಲ್ಲಿ ಇದುವರೆಗೆ ಖಚಿತವಾಗಿ ನೆಲೆ ನಿಂತಿರುವ ಯಾವ ವಿಧಾನವನ್ನೂ ಪ್ರೊಫೆಸರ್ ಅವರು ಅಳವಡಿಸಿರುವ ಸಾಧ್ಯತೆ ಇಲ್ಲವೆಂದು ನಮಗೆ ಬಹುತೇಕ ಮನವರಿಕೆಯಾಗಿದೆ. ಏಕೆಂದರೆ ಪಾಸ್ವರ್ಡ್ ಸೃಷ್ಟಿಯ ಬಗ್ಗೆಯೇ ಅತ್ಯಂತ ಉನ್ನತ ಮಟ್ಟದಲ್ಲಿ ಇತ್ಯರ್ಥವಾಗಿ ತೀರ್ಮಾನವಾಗುತ್ತದೆ. ಈ ವಿಷಯಕ್ಕೆ ಅಷ್ಟೊಂದು ಮಹತ್ವ ಕೊಡಲಾಗುತ್ತದೆ. ಅಂಥ ಕಾಂಪ್ಲೆಕ್ಸ್ ತಾಂತ್ರಿಕ ವಿವರಗಳ ತಿಳುವಳಿಕೆ ಪ್ರೊಫೆಸರ್ ಅವರಿಗೆ ಇತ್ತು ಎಂದು ನಂಬಲು ಅಸಾಧ್ಯ. ಕೆಲವು ಪಾಸ್ವರ್ಡ್ ತಂತ್ರಜ್ಞಾನದ ಕೆಲವು ಮಹತ್ವದ ವಿಚಾರಗಳನ್ನು ಉದಾಹರಣೆಯಾಗಿ ಹೇಳಲು ಬಯಸುತ್ತೇನೆ. ಏಕೆಂದರೆ ನಾವು ಹೋಗುತ್ತಿರುವ ಹಾದಿ ಸರಿಯಾಗಿದೆ ಎಂದು ನಿಮಗೆಲ್ಲರಿಗೆ ಮನವರಿಕೆ ಮಾಡಿಕೊಡುವ ಉದ್ದೇಶದಿಂದ. ಸ್ವಲ್ಪ ದೀರ್ಘವಾದರೂ ನಿಮ್ಮೆಲ್ಲರ ಆತಂಕ ದೂರವಾಗುವ ದೃಷ್ಟಿಯಿಂದ ಇದು ಮುಖ್ಯವೆಂದು ಭಾವಿಸುತ್ತೇನೆ. ಓಕೆ ಸರ್? ಮುಂದುವರಿಯಲು ಸಭೆಯ ಅನುಮತಿಗಾಗಿ ಎಲ್ಲರನ್ನೂ ಒಮ್ಮೆ ನೋಡಿದಳು. ಹಿರಿಯ ನಿರ್ದೇಶಕರು ಒಪ್ಪಿಗೆ ಸೂಚಿಸಿದರು. ಥ್ಯಾಂಕ್ ಯು ಸರ್. ಪಾಸ್ವರ್ಡ್ ಸಿದ್ಧಪಡಿಸುವಲ್ಲಿ ಹಲವಾರು ವಿಚಾರಗಳನ್ನು ಪರಿಗಣಿಸಲಾಗುತ್ತದೆ. ಹಲವಾರು ಆಯ್ಕೆಗಳು ನಮ್ಮ ಮುಂದಿರುತ್ತವೆ. ಯಾವ ಅಪ್ಲಿಕೇಶನ್ಗೆ ಯಾವುದು ಸೂಕ್ತವಾದದ್ದು ಎಂದು ಆರಿಸಬೇಕು. ಉದಾಹರಣೆಗೆ ಬ್ರೂಟ್ ಫೋರ್ಸ್ ಅನ್ನೋದೊಂದು ವಿಧಾನ. ಅದರಲ್ಲಿ ಹಲವು ಅಕ್ಷರಗಳ ಪದಪುಂಜವನ್ನು ಬಳಸಲಾಗುತ್ತದೆ. ಸಾವಿರಾರು ಕಾಂಬಿನೇಷನ್ಗಳ ಪದಗಳನ್ನು ಪ್ರಯೋಗಿಸಿ ನೋಡಿದಾಗ ಯಾವುದೋ ಒಂದು ಹೊಂದುತ್ತದೆ. ಈ ರೀತಿಯ ಪಾಸ್ವರ್ಡ್ ಅನ್ನು ಇಲ್ಲಿ ಬಳಸಲಾಗಿಲ್ಲವೆಂದು ಅವರೇ ಹೇಳಿದ್ದಾರೆ. ಇನ್ನೊಂದು ವಿಧದ ಪಾಸ್ವರ್ಡ್ ಎಂದರೆ ನಿಗದಿತ ಅವಧಿಯಲ್ಲಿ ನಿಷ್ಕ್ರಿಯಗೊಳ್ಳುವ ಪಾಸ್ವರ್ಡ್. ಯಾವುದೇ ಪದಗಳ ಸಂಖ್ಯೆಗಳ ಪುಂಜವನ್ನು ಬಳಸಿದರೂ ನಿಗದಿತ ಸಮಯಕ್ಕೆ ಅದು ನಿಷ್ಕ್ರಿಯಗೊಳ್ಳುವಂಥದ್ದು. ಇದನ್ನು ಹೆಚ್ಚು ಆನ್ಲೈನ್ ವ್ಯವಹಾರಗಳಿಗೆ, ನೆಟ್ ಬ್ಯಾಂಕಿಂಗ್ ವ್ಯವಹಾರಗಳಿಗೆ ಬಳಸುತ್ತಾರೆ. ಅಂದರೆ ಅನಧಿಕೃತ ವ್ಯಕ್ತಿ ಆ ಪಾಸ್ವರ್ಡ್ ಅನ್ನು ಭೇದಿಸಿ ಮುಗಿಸುವ ವೇಳೆಗೆ ಆ ಪಾಸ್ವರ್ಡ್ ನಿಷ್ಕ್ರಿಯಗೊಂಡಿರುತ್ತದೆ. ಇದನ್ನಂತೂ ಇಲ್ಲಿ ಬಳಸಿಯೇ ಇಲ್ಲ. ಮತ್ತೆ ರೇಟ್ ಲಿಮಿಟಿಂಗ್ ಅನ್ನುವ ತಂತ್ರ. ಅಂದರೆ ಇಂತಿಷ್ಟು ಬಾರಿ ವಿಫಲ ಪ್ರಯತ್ನದ ನಂತರ ಪಾಸ್ವರ್ಡ್ ಕೊಡುವ ಅವಕಾಶವೇ ನಿಷ್ಕ್ರಿಯಗೊಳ್ಳುವಂತೆ ಮಾಡುವುದು. ಅಂದರೆ ಮುಂಚಿತವಾಗಿ ಕೊಟ್ಟಿರುವಷ್ಟೇ ಅವಕಾಶಗಳಲ್ಲಿ ಅನಧಿಕೃತ ವ್ಯಕ್ತಿಯು ಸಫಲನಾಗದಿದ್ದರೆ ಮತ್ತೆ ಮುಂದುವರಿಯಲು ಸಾಧ್ಯವಾಗದಂತೆ ಮಾಡುವುದು. ಇದೂ ಇಲ್ಲಿ ಬಳಸಿಲ್ಲವೆಂದು ಖಚಿತವಾಗುತ್ತದೆ. ಬಯೋಮೆಟ್ರಿಕ್ ಪಾಸ್ವರ್ಡ್ ಅಂತೂ ಅಲ್ಲವೇ ಅಲ್ಲ. ಇನ್ನೂ ಹೆಚ್ಚಿನ ಕ್ಲಿಷ್ಟಕರವಾದ ಪಾಸ್ವರ್ಡ್ ಸೃಷ್ಟಿಯ ತಂತ್ರಜ್ಞಾನದ ಬಳಕೆ ಮಿಲಿಟರಿ, ಸರ್ಕಾರಿ ಇಲಾಖೆಗಳು, ಅಣು ಸಂಬಂಧಿತ ವಿಚಾರಗಳು ಇತ್ಯಾದಿಗಳಲ್ಲಿ ಇದೆ. ಅವೆಲ್ಲ ಇಲ್ಲಿ ಅಪ್ರಸ್ತುತ. ಇಂಥವೆಲ್ಲವನ್ನು ಅರ್ಥ ಮಾಡಿಕೊಂಡು ಅಳವಡಿಸಿಕೊಳ್ಳಲು ಅತೀವ ಆಳವಾದ ಅಧ್ಯಯನ ಮತ್ತು ಅಭ್ಯಾಸದ ಅಗತ್ಯವಿದೆ. ಅದು ಪ್ರೊಫೆಸರ್ ಅವರಿಗೆ ಇರಲಿಲ್ಲವೆಂದು ಖಚಿತವಾಗಿ ಹೇಳಬಹುದು. ಇನ್ನೂ ಹೇಳುವುದಾದರೆ, ಇಂಥ ತಂತ್ರಜ್ಞಾನ ಬಳಸಬೇಕಾದರೆ ಸಪೋರ್ಟಿಂಗ್ ಸಿಸ್ಟಮ್ ಕೂಡ ಕಂಪ್ಯೂಟರ್ನಲ್ಲಿ ಇರಬೇಕಾಗುತ್ತದೆ. ಪ್ರೊಫೆಸರ್ ಬಳಸುತ್ತಿದ್ದದ್ದು ಒಂದು ಸಾಧಾರಣ, ಈಗಾಗಲೇ ಔಟ್ಡೇಟ್ ಆಗಿರುವ ಕಂಪ್ಯೂಟರ್. ಅವರು ದಾಖಲಿಸಿರುವ ಫೈಲ್ ಕೂಡ ಸಾಧಾರಣ ಮಟ್ಟದ್ದೇ. ಅಷ್ಟರಲ್ಲೇ ಅವರು ಅದ್ಭುತ ಚಮತ್ಕಾರದ ಕ್ಲಿಷ್ಟಕರವಾದ ಪಾಸ್ವರ್ಡ್ ಸೃಷ್ಟಿಸಿದ್ದಾರೆ ಅಷ್ಟೇ. ಅವರು ಉಪಯೋಗಿಸಿರುವ ಒಂದೆರಡು ಸಾಧ್ಯತೆಗಳನ್ನು ಗುರುತಿಸಿದ್ದೇವೆ. ಅವೇನೆಂದರೆ,
ಅವರೇ ಹೇಳಿರುವಂತೆ ಮಲ್ಟಿ ಸ್ಟೇಜ್ ಸೆಕ್ಯೂರಿಟಿ ತಂತ್ರ ಮತ್ತು ಕಾಂಬಿನೇಷನ್ ಸಂಖ್ಯೆಗಳ ಬಳಕೆ ಎಂದು ಖಚಿತವಾಗಿದೆ. ಇದರ ಜಾಡು ಹಿಡಿದು ಹೋದರೆ ನಮಗೆ ಯಶಸ್ಸು ಖಂಡಿತವೆಂದು ನಮ್ಮಿಬ್ಬರಿಗೂ ಮನವರಿಕೆಯಾಗಿದೆ. ಇಂಥ ತಂತ್ರಜ್ಞಾನವನ್ನು ಬಳಸುವವರು ಯಾವುದೋ ಒಂದು ರ್ಯಾಂಡಮ್ ಅಕ್ಷರಗಳು ಅಥವಾ ಸಂಖ್ಯೆಗಳನ್ನು ಬಳಸುವುದಿಲ್ಲ, ಏಕೆಂದರೆ ಅವರೂ ಅದನ್ನು ಮರೆಯುವುದು, ಕಳೆದುಕೊಳ್ಳುವುದು ಸಾಧ್ಯ. ಆ ಬಗ್ಗೆ ಅವರಿಗೂ ಭಯವಿರುತ್ತದೆ. ಇನ್ನೂ ಕೆಲವರು ಡಿಕ್ಷನರಿ ಅಟ್ಯಾಕ್ ಎನ್ನುವ ತಂತ್ರವನ್ನು ಬಳಸುತ್ತಾರೆ. ಈ ತಂತ್ರದಲ್ಲಿ ಯಾವುದೇ ಡಿಕ್ಷನರಿಯಲ್ಲಿನ ಯಾವುದೇ ಪದವನ್ನು ಬಳಸಿದರೂ ಆಗದೇ ಇರುವಂತ ಅಕ್ಷರಗಳ, ಸಂಖ್ಯೆಗಳ ಮತ್ತು ವಿಶೇಷ ಕ್ಯಾರೆಕ್ಟರ್ಗಳನ್ನೊಳಗೊಂಡ ನೆನಪಿನಲ್ಲಿಟ್ಟುಕೊಳ್ಳಬಹುದಾದಂಥ ಪದಪುಂಜವನ್ನು ಸೃಷ್ಟಿಸುವುದು. ಪ್ರೊಫೆಸರ್ ಈ ತಂತ್ರವನ್ನು ಬಳಸಿರುವುದನ್ನು ತಳ್ಳಿಹಾಕುವಂತಿಲ್ಲ. ಆದ್ದರಿಂದ ಅವರಿಗೆ ಯಾವಾಗಲೂ ಕೈಗೆಟುಕುವ, ತಿಳಿದಿರುವ ವಿಷಯಗಳಲ್ಲಿ ಆಯ್ದ, ಬೇರೆಯವರಿಗೆ ಅದರ ಬಗ್ಗೆ ಸುಲಭದಲ್ಲಿ ಸಿಗದೇ ಇರುವಂಥ ವಿಷಯಗಳನ್ನೇ ಬಳಸುವ ಸಾಧ್ಯತೆಯೇ ಹೆಚ್ಚು. ಇದೊಂದು ವಿಶೇಷವಾದ ಮಾನಸಿಕ ಸ್ಥಿತಿ ಎಂದು ಹೇಳಬಹುದು. ಇದುವರೆಗೆ ವಿವರಿಸಿದ ಕಾರಣಗಳಿಗೆ ನಾವು ಹಲವಾರು ಸಾಧ್ಯತೆಗಳನ್ನು ತಳ್ಳಿ ಹಾಕಿದ್ದೇವೆ ಹಾಗೂ ಒಂದೆರಡು ಸಾಧ್ಯತೆಗಳನ್ನು ನಿಖರಗೊಳಿಸಿದ್ದೇವೆ. ಪ್ರೊಫೆಸರ್ ಅವರೇ ಸ್ಪಷ್ಟೀಕರಿಸಿರುವಂತೆ ಇಲ್ಲಿ ಬಳಸಿರುವ ಒಂದು ದೊಡ್ಡ ಪಾಸ್ವರ್ಡ್ ಅನ್ನು ತಿಳಿಯಲು ಬೇರೆ 9 ಹಂತಗಳ ಸೂತ್ರ ಆಧಾರಿತ ಪಾಸ್ವರ್ಡ್ಗಳ ಶ್ರೇಣಿ ಬಳಸಬೇಕು. ನಾನು ಹೇಳಿದ್ದಕ್ಕೆ ಶಿಶಿರ್ ಅವರು ಇನ್ನೂ ಹೆಚ್ಚು ವಿಷಯಗಳನ್ನು ಸೇರಿಸಬಹುದು ಅನ್ನಿಸುತ್ತೆ. ಶಿಶಿರ್, ಪ್ಲೀಸ್ ನೀವು ಮುಂದುವರಿಸಿ. ಇಷ್ಟು ಸುದೀರ್ಘವಾದ ಭಾಷಣ ಮಾಡಿ ಮುಗಿಸಿದ ಸಿರಿ ಶಿಶಿರ್ಗೆ ಮುಂದುವರಿಸಲು ವಿನಂತಿ ಮಾಡುತ್ತಾಳೆ. ಉಪಸ್ಥಿತರಿದ್ದ ಎಲ್ಲ ನಿರ್ದೇಶಕರುಗಳಿಗೆ ಅವಳು ಹೇಳಿದ ವಿವರಣೆಗಳಲ್ಲಿ ಯಾರಿಗೆ ಎಷ್ಟು ಅರ್ಥವಾಯಿತೋ ತಿಳಿಯದು. ಯಾರ ಮುಖದಲ್ಲೂ ಮುಗುಳ್ನಗೆ ಕಂಡಿರಲಿಲ್ಲ. ಆತಂಕವೇ ತಾಂಡವವಾಡುತ್ತಿತ್ತು. ಶಿಶಿರ್ ಮಾತು ಆರಂಭಿಸುವ ಮುನ್ನವೇ ಒಬ್ಬ ನಿರ್ದೇಶಕರು ಮಾತನಾಡಿದ್ದರು. ಅಲ್ಲಮ್ಮ, ನೀವಿಬ್ಬರು ಕೆಲಸ ಆರಂಭಿಸಿ ಆಗಲೇ 8 ತಿಂಗಳಾಯಿತು. ಇಷ್ಟು ಸಮಯ ಇನ್ನೂ ಏನಾಗಿರಬಹುದು ಎಂದು ಅಂದಾಜು ಹಾಕುವುದಕ್ಕೇ ಆಯಿತು. ಇನ್ನು ಪತ್ತೆ ಮಾಡುವ ಕೆಲಸ ಈಗ ಆರಂಭಿಸಬೇಕು. ಅದಿನ್ನೆಷ್ಟು ಕಾಲ ತಿನ್ನುತ್ತೋ ಏನೋ, ಕೊನೆಗೆ ಅದು ತಿಳಿಯದೇ ಹೋಗುವುದೋ ಏನೋ ಎಂದು ನನಗೆ ಆತಂಕವಾಗಿದೆ. ಇನ್ನೊಂದು ವರ್ಷಕ್ಕೆ ನನಗೆ ನಿವೃತ್ತಿ. ಅಷ್ಟರೊಳಗೆ ಆಗುವುದಿಲ್ಲವೇನೋ ಅನಿಸುತ್ತಿದೆ. ನಿರ್ದೇಶಕ ಮೂರ್ತಿಯವರು ತಮ್ಮ ಭಯ ತೋಡಿಕೊಂಡಿದ್ದರು. ಮಧ್ಯೆ ಹಿರಿಯ ನಿರ್ದೇಶಕರು ಮಾತನಾಡಿದ್ದರು. ಮೂರ್ತಿಗಳೇ, ನಿರಾಶರಾಗಬೇಡಿ, ಪ್ರಯತ್ನ ಮುಂದುವರಿಯಲೇಬೇಕಲ್ಲ. ಈಗ ಅವರು ಪ್ರಗತಿಯ ಬಗ್ಗೆ ವಿಚಾರ ಮಂಡಿಸಲಿ, ಆಮೇಲೆ ಪ್ರಶ್ನೋತ್ತರಕ್ಕೆ ಅವಕಾಶವಿದೆಯಲ್ಲ. ಮಿಸ್ಟರ್ ಶಿಶಿರ್, ನೀವು ಮುಂದುವರಿಸಿ ಪ್ಲೀಸ್. ಸರ್, ಸಿರಿಯವರು ಮಂಡಿಸಿದ್ದೆಲ್ಲ ಸಂಪೂರ್ಣವಾಗಿ ಸರಿಯಾಗಿದೆ ಮತ್ತು ನಮ್ಮ ಪ್ರಯತ್ನ ಸರಿಯಾದ ದಾರಿಯಲ್ಲಿ ಸಾಗುತ್ತಿದೆ ಎಂದು ಭರವಸೆ ನೀಡುತ್ತೇವೆ. ಈ ಸಮಸ್ಯೆಯನ್ನು ಬಗೆಹರಿಸುವುದು ಖಚಿತ. ನಮ್ಮಿಬ್ಬರ ಸಾಮರ್ಥ್ಯದಲ್ಲಿ ನಂಬಿಕೆ ಇಡಿ. ಈಗ ನಾವು ಮುಂದುವರಿಯಬೇಕಾದ್ದು ನಾವೀಗಾಗಲೇ ಆರಂಭಿಸಿರುವ ಪ್ರೊಫೆಸರ್ ರವರ ಜೀವನ ಶೈಲಿಯ ಬಗ್ಗೆ. ಅದರಿಂದ ಏನಾದರೂ ಸುಳಿವು ಸಿಗುವುದು ಖಚಿತ. ಅವರ ಚಿಂತನೆಗಳು, ಅವರು ಇಷ್ಟಪಡುತ್ತಿದ್ದ ವಿಷಯಗಳು, ಅವರು ಓದುತ್ತಿದ್ದ ಪುಸ್ತಕಗಳು, ಲೇಖನಗಳು, ಅವರದೇ ಆದ ವಿಚಾರಧಾರೆಗಳು, ಇವೆಲ್ಲವುಗಳನ್ನು ನಾವು ಪರಿಶೀಲಿಸುತ್ತಿದ್ದೇವೆ. ಅವರಿಗಿದ್ದ ಸ್ನೇಹಿತರು, ಆತ್ಮೀಯರು, ಬಂಧುಗಳು ಎಲ್ಲರನ್ನೂ ಏನೋ ಒಂದು ನೆಪ ಮಾಡಿ ಮಾತನಾಡಿಸುತ್ತಿದ್ದೇವೆ. ಪ್ರೊಫೆಸರ್ ಅವರು ಸಿರಿಯವರ ಸೋದರ ಮಾವ ಆಗಿರುವುದು ನಮ್ಮ ಅದೃಷ್ಟವೆಂದೇ ಹೇಳಬೇಕು. ಸಿರಿಯವರು ವಿಷಯ ಆರಂಭಿಸಿದರೆ ಯಾರೂ ಸಂಶಯ ಪಡುವುದಿಲ್ಲ. ಇಂಥ ವಿಚಾರಗಳಲ್ಲಿ ಸೋಲು 100 ಅಥವಾ 1000 ಸಾರಿ ಆಗಬಹುದು. ಆದರೆ ಬೇಕಾದ್ದು ಗೆಲುವು ಒಂದೇ ಬಾರಿ ಮಾತ್ರ ಅಲ್ಲವೇ? ಒಮ್ಮೆ ಗೆದ್ದರೆ 1000 ಸೋಲು ಓಡಿ ಹೋಗುವುದಲ್ಲವೇ? ಶಿಶಿರ್ ಮಾತು ಮುಗಿಸಿದ್ದ. ಶಿಶಿರನ ಕೊನೆಯ ಭರವಸೆಯ ಮಾತಿಗೆ ಎಲ್ಲರೂ ತಲೆದೂಗಿದ್ದರು. ಸಭೆಯಲ್ಲಿದ್ದ ಒಬ್ಬರು ಮಾತನಾಡಿದ್ದರು. ಯಂಗ್ ಫ್ರೆಂಡ್ಸ್, ಬೇರೆಯೇ ಕಸುಬಿನಲ್ಲಿರುವ ನಮ್ಮಂಥವರಿಗೆ ಇದರಲ್ಲಿ ಇಷ್ಟೊಂದು ಆಳವಾದ, ಗಹನವಾದ ವಿಚಾರಗಳು ಅಡಗಿದೆ ಎಂಬ ಕಲ್ಪನೆಯೇ ಇರುವುದಿಲ್ಲ. ನಿಮ್ಮ ಪ್ರಯತ್ನ ಶೀಘ್ರದಲ್ಲಿ ಫಲಕಾರಿಯಾಗಿ ನಮ್ಮ ಕೇಂದ್ರದ ಗೌರವ ಉಳಿಯಲಿ ಎಂದು ಹಾರೈಸುವುದಷ್ಟೇ ನನ್ನ ವಿಚಾರ. ಅದರ ಬಗ್ಗೆ ಭರವಸೆ ಇಡಿ ಸರ್. ಇದರಲ್ಲಿ ನಮ್ಮಿಬ್ಬರ ವೃತ್ತಿ ಜೀವನದ ಭವಿಷ್ಯವೂ ಅಡಗಿದೆ. ಇದನ್ನು ಸಾಧಿಸದೇ ಬಿಡುವುದಿಲ್ಲ. ಶಿಶಿರ್ ಮತ್ತೊಮ್ಮೆ ಭರವಸೆ ನೀಡಿದ್ದ. ಹಲವರು ಅವರಿಗೆ ತೋಚಿದ್ದ ವಿಚಾರಗಳ ಬಗ್ಗೆ ಕೇಳಿ ಇವರಿಬ್ಬರು ಹೇಳಿದ್ದನ್ನು ಸಾಧ್ಯವಾದಷ್ಟು ತಿಳಿದುಕೊಳ್ಳಲು ಪ್ರಯತ್ನ ಪಟ್ಟಿದ್ದರು. ಎಲ್ಲರ ಪ್ರಶ್ನೆಗಳು ಮುಗಿದ ನಂತರ ಸಭೆ ಬರಖಾಸ್ತುಗೊಂಡಿತ್ತು. ಈ ಕಡೆ ಜಾನ್ ಮತ್ತು ಸೈ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ.
ಜಾನ್, ಇನ್ನೊಂದು ಸಲ, ಕಡೇ ಸಲ ಯೋಚನೆ ಮಾಡು. ಯಾವನೋ ಒಬ್ಬನಿಗೆ ಟೋಪಿ ಹಾಕಿ ದುಡ್ಡು ಮಾಡೋಷ್ಟು ಸಿಂಪಲ್ ಆದ ವಿಚಾರ ಅಲ್ಲ ಇದು. ಅತ್ಯಂತ ಪ್ರಾಮುಖ್ಯತೆಯ ಸೆಕ್ಯೂರಿಟಿ ಪಡೆದಿರೋ ವಿಚಾರ. ನಾವು ಮಾಡಿರೋ ಪ್ಲಾನ್ ಅವರಿಗೆ ಏನೇನೂ ಗೊತ್ತಿಲ್ಲದಂತೆ ಇದ್ದಾರೆ, ಅಥವಾ ಅವರಿಗೆ ಎಲ್ಲವೂ ಗೊತ್ತಿದ್ದು ನಮ್ಮನ್ನು ಟ್ರ್ಯಾಪ್ ಮಾಡೋಕೆ ಕಾದಿರಬಹುದು. ಇಲ್ಲವೇ ಅವರಿಗೆ ಖಂಡಿತ ಏನೂ ಗೊತ್ತಿಲ್ಲದಿರಬಹುದು. ಈ ಪರಿಸ್ಥಿತಿನೇ ಹೆಚ್ಚು ಅಪಾಯಕಾರಿ. ಆ ಹುಡುಗನ ಹಿಂದೆ ಜನ ಬಿಡ್ತೀನಿ ಅಂದಿದ್ಯಲ್ಲ, ಏನಾಯ್ತು? ಅವನ ವಿಚಾರ ಏನಾದ್ರೂ ಗೊತ್ತಾಯ್ತಾ? ಸೈಮನ್ ಅಳುಕಿನೊಂದಿಗೆ ಜಾನ್ನನ್ನು ಪ್ರಶ್ನಿಸಿದ್ದ. ಸೈಮನ್ಗೆ ಇದ್ದ ಹಿಂಜರಿಕೆ ಹೋಗಿರಲಿಲ್ಲ. ಈ ಮೌನದಾಟ ಅವನನ್ನು ಭಯಭೀತನನ್ನಾಗಿಸಿತ್ತು. ಜಾನ್ ಇನ್ನೂ ಯೋಚಿಸುತ್ತಿದ್ದ. ಇಲ್ಲ ಸೈ, ಇವನು ತುಂಬಾ ಜಾಲಿ ಮನುಷ್ಯ. ಆ ಹುಡುಗಿಯ ಹಿಂದೆ ಮುಂದೆನೆ ಓಡಾಡೋದು, ಅವಳ ಮನೆಗೆ ದಿನಾ ಹೋಗೋದು, ಅವಳ ಅಪ್ಪನ ಜೊತೆ ಹರಟೋದು, ಅವರ ಮನೆ ತಿಂಡಿ ಕಾಫಿ ಮುಗಿಸಿ ಅವನ ಮನೆಗೆ ಹಿಂದಿರುಗೋದು. ಅವನ ಮನೆಯೂ ಅವಳ ಮನೆ ಹಿಂದಿನ ರಸ್ತೆಯಲ್ಲೇ ಇದೆ. ಕಾಂಪೌಂಡ್ ಒಳಗೆ ಅವನ ಬೈಕ್ ನಿಲ್ಲಿಸುತ್ತಾನೆ. ಕಚೇರಿಯಲ್ಲೂ ಹೆಚ್ಚು ಕೆಲಸ ಮಾಡುವವನಲ್ಲ. ಅವಳದೇ ಎಲ್ಲಾ ಕೆಲಸ. ತುಂಬಾ ಫ್ಲರ್ಟ್ ಮಾಡುತ್ತಿದ್ದಾನೆ. ಅವನ ಮನೆಯನ್ನು ತಲಾಶ್ ಮಾಡಿಸಿದೆ. ಸ್ವಲ್ಪ ಅಡುಗೆ ಮನೆ ಸಾಮಾನುಗಳು, ಒಂದು ಮಂಚ, ಒಂದು ಸಣ್ಣ ಅಲಮಾರ ಇದೆ. ಡೂಪ್ಲಿಕೇಟ್ ಬೀಗದ ಕೈನಿಂದ ಅಲಮಾರವನ್ನೂ ಬಿಚ್ಚಿ ನೋಡಿಸಿದ್ದೆ. ಹೆಚ್ಚು ಸಿಗಲಿಲ್ಲ. ಗುಂಡುಗೋವಿ ಬ್ರಹ್ಮಚಾರಿ ತರಹ ಇದ್ದಾನೆ. ಅಲಮಾರದಲ್ಲಿ ಅವನ ಬಟ್ಟೆಗಳು ಇದ್ದುವು ಮತ್ತು ಅವನ ಆಧಾರ್ ಕಾರ್ಡ್ನ ಕಾಪಿ ಸಿಕ್ಕಿತು. ಅದನ್ನು ಫೋಟೋ ತೆಗೆದು ಕಳಿಸಿದ್ದ ನಮ್ಮ ಹುಡುಗ. ಅದರಲ್ಲಿದ್ದ ವಿಳಾಸದಲ್ಲಿ ವಿಚಾರಿಸಿದೆ. ತಂದೆ ತಾಯಿ ಇದ್ದಾರೆ. ಅವರಿಗೆ ಇನ್ನೊಬ್ಬ ಮಗನೂ ಇದ್ದಾನೆ. ಅವನು ಬೇರೆ ಊರಿನಲ್ಲಿ ಇದ್ದ, ಆಗಾಗ ಬರುತ್ತಿದ್ದ. ಇವನು ಯಾವುದೋ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಇವನಿಗೆ ಪೂನಾದಲ್ಲಿ ಕೆಲಸ ಸಿಕ್ಕಿತೆಂದು ಎಲ್ಲರೂ ಹೊರಟು ಹೋದರು ಅನ್ನೋ ಮಾಹಿತಿ ಸಿಕ್ಕಿತು. ಜಾನ್ ಸಾಕಷ್ಟು ವಿವರಣೆ ಸಂಗ್ರಹಿಸಿದ್ದ. ಹಾಗೆ ವಿವರಣೆಯನ್ನು ಮುಂದುವರೆಸಿದ್ದ. ತಂದೆ ತಾಯಿ ಇಬ್ಬರೂ ಇನ್ನೊಬ್ಬ ಮಗನ ಜೊತೆಯಲ್ಲಿ ಇರುವ ಸಾಧ್ಯತೆ ಸಂದರ್ಭಕ್ಕೆ ಹೋಲುತ್ತಿದೆ. ಇವನು ಇಲ್ಲಿ ಒಂಟಿಯಾಗಿ ಜೀವಿಸುತ್ತಿರುವುದಕ್ಕೂ ಹೊಂದಿಕೆಯಾಗಿದೆ. ಹಿಂದೆ ಇದೇ ಊರಿನಲ್ಲಿ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದದ್ದು ಸಂದರ್ಭಕ್ಕೆ ಹೊಂದುವಂತಿದೆ. ಮತ್ತೆ ಈ ಊರು ಬಿಟ್ಟು ಪೂನಾಗೆ ಹೋಗಿ ಮತ್ತೆ ಇಲ್ಲಿಗೆ ಬಂದ ಮಧ್ಯದ ಅವಧಿಯಲ್ಲಿ ಏನಾಗಿರಬಹುದೆಂದು ಲಿಂಕ್ ಸಿಗುತ್ತಿಲ್ಲ. ನನ್ನ ಕನೆಕ್ಷನ್ ಉಪಯೋಗಿಸಿ ಆಧಾರ್ ಕಾರ್ಡ್ ಏನಾದರೂ ಅಪ್ಡೇಟ್ ಆಗಿದೆಯಾ ಅಂತಲೂ ವಿಚಾರಿಸಿದೆ. ಅವನ ಆ ಹಳೆಯ ವಿಳಾಸವನ್ನೂ ಆಧಾರ್ ಕಾರ್ಡ್ನಲ್ಲಿ ಬದಲಾಯಿಸಿಲ್ಲ. ಇದು ನನ್ನನ್ನು ಕಾಡುತ್ತಿದೆ. ಅವನು ಸಾಫ್ಟ್ವೇರ್ ಉದ್ಯೋಗವನ್ನೇ ಮಾಡುತ್ತಿದ್ದಾನೆ ಸರಿ, ಆದರೆ ಆ ಹೇರ್ ಕಟ್ಟು, ಆ ಮೈ ಕಟ್ಟು, ಈ ಎರಡು ಕಟ್ಟುಗಳು ನನ್ನನ್ನು ಕಟ್ಟಿ ಹಾಕುತ್ತಿದೆ ಸೈ. ತನ್ನ ಯೋಚನೆಯಲ್ಲಿದ್ದ ಮಿಸ್ಸಿಂಗ್ ಲಿಂಕ್ ಬಗ್ಗೆ ಅವನಿಗೆ ಸ್ಪಷ್ಟತೆ ಇತ್ತು. ಅವನೊಬ್ಬ ಚೆಂಗಲು ಬಿದ್ದ ಹುಡುಗ ಇರಬೇಕು ಜಾನ್. ಶೋಕಿ ಮಾಡೋದು, ಹುಡುಗಿಯರನ್ನ ಫ್ಲರ್ಟ್ ಮಾಡೋದು, ಅವರನ್ನು ಮೆಚ್ಚಿಸಲು ಒಳ್ಳೆ ಬಾಡಿ ಬಿಲ್ಡ್ ಮಾಡೋದು. ಹಳೆ ಸಮ್ಮರ್ ಹೇರ್ ಕಟ್ ಕೂಡ ಈಗ ಒಂದು ವಿಚಿತ್ರ ಫ್ಯಾಷನ್ ಅಲ್ವಾ? ಅದೊಂದು ಸಣ್ಣ ವಿಚಾರಕ್ಕೆ ಇಷ್ಟೊಂದು ಆತಂಕ ಏಕೆ ಬಿಡು ಜಾನ್? ನನ್ನ ಚಿಂತೆ ಬೇರೆಯೇ ಇದೆ. ಅವರೆಲ್ಲರೂ ತೋರಿಸುತ್ತಿರುವ ಮೌನ ಕಿಲ್ಲಿಂಗ್ ಮೀ ಮ್ಯಾನ್. ನಿಜವಾಗಿಯೂ ಅವರಿಗೆ ಏನೂ ಗೊತ್ತಿಲ್ಲವೇ, ಅಥವಾ ಅವರಿಗೆ ಎಲ್ಲವೂ ಗೊತ್ತಿದೆಯಾ? ಸೈಮನ್ ಹಾಗೂ ಜಾನ್ ಇಬ್ಬರಿಗೂ ಆತಂಕವಿದ್ದರೂ ಅದರ ಕಾರಣಗಳಲ್ಲಿ ವ್ಯತ್ಯಾಸವಿತ್ತು. ಇಬ್ಬರ ಕಾರಣಗಳು ಸರಿಯಾದದ್ದೇ ಅಲ್ಲವೇ? ಸೈ, ಈಗಾಗಲೇ ನಮ್ಮ ಕೆಲಸಕ್ಕೆ ಅಪಾರ ಹಣ ಅಡ್ವಾನ್ಸ್ ತಗೊಂಡಾಗಿದೆ. ಮಾದೇವನಿಗೂ ಅಡ್ವಾನ್ಸ್ ಕೊಟ್ಟು ಅವನನ್ನು ತಯಾರಿ ಮಾಡಲಾಗಿದೆ. ಅವರ ಕಡೆಯಿಂದ ಯಾವುದೇ ಪ್ರಕ್ರಿಯೆ ಬಂದಿಲ್ಲ. ಅವರಿಗೆ ಸಂಶಯ ಬಂದಿದ್ದರೆ ಸ್ವಲ್ಪವಾದರೂ ಪ್ಯಾನಿಕ್ ರಿಯಾಕ್ಷನ್ ತೋರಿಸುತ್ತಿದ್ದರು. ಸಿಡಿ ಇಟ್ಟಿರುವ ಸ್ಥಳವನ್ನು ಬದಲಿಸುವುದೋ ಅಥವಾ ಇನ್ನೊಬ್ಬ ಸೆಕ್ಯೂರಿಟಿ ಗಾರ್ಡ್ನನ್ನು ನೇಮಿಸುವುದೋ ಏನೋ ಒಂದು. ಅಂಥದ್ದೇನೂ ಆಗಿಲ್ಲ. ಯಾವುದೇ ಪ್ಯಾನಿಕ್ ರಿಯಾಕ್ಷನ್ ಇಲ್ಲದ್ದರಿಂದ ಅವರಿಗೆ ಏನೂ ಗೊತ್ತಿಲ್ಲವೆಂದೇ ನನ್ನ ನಂಬಿಕೆ. ಅಷ್ಟಕ್ಕೂ ನಾವು ಮಾಡ ಹೊರಟಿರುವುದು ಯಾವ ಕಡೆಯಿಂದ ನೋಡಿದರೂ ಒಂದು ಸಣ್ಣ ಕ್ರೈಮ್. ಅವರೇ ಅದನ್ನು ಅಷ್ಟು ಸಾಧಾರಣ ಅಲಮಾರದಲ್ಲಿ ಇಟ್ಟಿದ್ದಾರೆ. ಅನುಮಾನ ಬರಲು ನಮ್ಮದೇನು ದೊಡ್ಡ ಪಿತೂರಿ ಏನಲ್ಲ. ನಾವು ಈಗ ಈ ಕೆಲಸ ಅಬ್ಯಾಂಡನ್ ಮಾಡಬಾರದು. ಲೆಟ್ ಅಸ್ ಗೋ ಅಹೆಡ್. ಜಾನ್ ಅಂತಿಮ ತೀರ್ಮಾನ ಕೊಟ್ಟಿದ್ದ. ಸೈಮನ್ ಅದಕ್ಕೆ ಒಪ್ಪದೇ ಇರಲು ಸಾಧ್ಯವಿರಲಿಲ್ಲ. ಜಾನ್ ಈಗಾಗಲೇ ಮಾದೇವನ ಕೈಲಿ ಆ ರಿಹರ್ಸಲ್ 4 ಬಾರಿ ಮಾಡಿಸಿದ್ದಾಗಿದೆ. ಸರಿಯಾಗಿ ಮಾಡುತ್ತಿದ್ದಾನೆ.
ಸುಮಾರು 30ರಿಂದ 45 ಸೆಕೆಂಡುಗಳಲ್ಲಿ ಸಿಡಿಗಳನ್ನು ಬದಲಾಯಿಸುತ್ತಿದ್ದಾನೆ. ಇಷ್ಟು ಸಾಕು, ಇನ್ನು ಕೆಲಸಕ್ಕೆ ಮುಹೂರ್ತ ಫಿಕ್ಸ್ ಮಾಡು. ಆ ನಮ್ಮ ಸಮ್ಮರ್ ಹೇರ್ ಕಟ್ ನವನು ಯಾವತ್ತೂ ರಜವನ್ನೇ ಹಾಕೋ ಹಾಗೆ ಕಾಣಲ್ಲ. ಬಿಡು, ಅವನಿರಲಿ ಬಿಡಲಿ. ಡೂಪ್ಲಿಕೇಟ್ ಸಿಡಿಯನ್ನು ಶರ್ಟಿನ ಒಳಗೆ ಇಟ್ಟುಕೊಂಡು ಹೋಗಿ ಶರ್ಟಿನ ಬಟನ್ ಬಿಚ್ಚಿ ಒಳಗೆ ಇಟ್ಟು ಒರಿಜಿನಲ್ ಸಿಡಿಯನ್ನು ಶರ್ಟಿನ ಒಳಗೆ ಇಟ್ಟುಕೊಂಡು ಬರುತ್ತಾನೆ. ಕ್ಯಾಮೆರಾದಲ್ಲಿ ಅವನು ಕಂಡರೂ ಸಿಡಿಯ ಶೇಪ್ ಕಾಣದೇ ಇರುವಂತೆ ಇಟ್ಟುಕೊಳ್ಳಲು ಟ್ರೈನಿಂಗ್ ಕೊಡಲಾಗಿದೆ. ಕೆಲಸ ಮುಗಿಸಿಬಿಡುವ ಆತುರದಲ್ಲಿ ಇಬ್ಬರು ಹೊರಟಿದ್ದರು. ಶರ್ಟಿನ ಗುಂಡಿ ಬಿಚ್ಚಿ ಒಳಗೆ ಹೊಟ್ಟೆಯ ಬಳಿ ಸಿಡಿಯನ್ನು ಇಟ್ಟುಕೊಂಡು ಗುಂಡಿ ಮುಚ್ಚಿ ಒಳಗೆ ಹೋಗುವಾಗ ಮತ್ತು ಹೊರಗೆ ಬರುವಾಗ ದ್ವಾರದ ಬಳಿ ಇಟ್ಟಿರುವ ಮೆಟಲ್ ಡಿಟೆಕ್ಟರ್ನಲ್ಲಿ ಸಿಡಿಯ ಬಗ್ಗೆ ತಿಳಿಯುವುದಿಲ್ಲವೆಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಅಯ್ಯೋ, ಹಾಗಾದರೆ ಮೂಲ ಸಿಡಿಯು ಕಳವಾಗಿಯೇ ಹೋಯಿತೆ. ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮನವಿ. ಧನ್ಯವಾದಗಳು.